ತ್ಯಾಗರಾಜ್ ಎಷ್ಟು ವರ್ಷದಿಂದ ಆಟೋ ಓಡಿಸ್ತಿದ್ದೀರಾ? ಒಂದು 30 ವರ್ಷ ಓಡಿಸೋದು. 30 ವರ್ಷದಿಂದ. ನೀವು ಸ್ಟಾರ್ಟಿಂಗ್ ಓಡಿಸ್ಬೇಕಾದ್ರೆ ಎಷ್ಟಿತ್ತು? ಗ್ಯಾಸ್ ರೇಟ್ ಆಗಿರ್ಬೋದು, ಪೆಟ್ರೋಲ್ ರೇಟ್ ಆಗಿರ್ಬೋದು, ಎಷ್ಟಿತ್ತು? ಪೆಟ್ರೋಲ್ ಇತ್ತು ಫಸ್ಟ್. ಎಷ್ಟಿತ್ತು ಅವಾಗ ಕಡಿಮೆ ಇತ್ತು ರೀ, ಮರ್ತೋಗ್ಬಿಟ್ಟಿದ್ದೀನಿ 30 ವರ್ಷ ಮುಂಚೆ. ಅಂದರೆ ಒಂದು 6 ರೂಪಾಯಿ 10 ರೂಪಾಯಿ 12 ರೂಪಾಯಿನೇ ಇತ್ತು. ಈಗ ರೇಟು 100 ರೂಪಾಯಿ ಚಿಲ್ಲರೆ ಆಗಿದೆ. ಇವಾಗೆಲ್ಲ ಗ್ಯಾಸು LPG CNG ಬಂದ್ಬಿಟ್ಟಿದೆ. LPG CNG ಬಂದ್ಬಿಟ್ಟಿದೆ. ಅದು 3 ದಿವಸದಿಂದ ಸ್ವಲ್ಪ ಪ್ರಾಬ್ಲಮ್ ನಡೀತಾ ಇದೆ. ಗ್ಯಾಸ್ಗಳು ಸರಿ ಸಿಗ್ತಾ ಇಲ್ಲ. ಯಾವ ಬಂಕಲ್ಲಿ ಹೋದ್ರೂ ಆ ಬಂಕಲ್ಲಿ ಇಲ್ಲ, ಈ ಬಂಕಲ್ಲಿ ಇಲ್ಲ, ಅಲ್ಲಿ ಹೋಗಿ ಇಲ್ಲಿ ಹೋಗಿ ಅಂದರೆ ನಾನು 85 ರೂಪಾಯಿ ತೊಗೊಂಡಿದ್ದಾರೆ ಒಂದು ಲೀಟ್ರಿಗೆ. ಗುಟ್ಟಲ್ಲಿ ಪೈಪ್ಲೈನಲ್ಲಿ ಹಾಸ್ಕೊಂಡ್ಬಂದಿದ್ದೀವಿ. ಕೆಲವು ಕಡೆ ಹೋದರೆ ಬಂಕ್ ಕ್ಲೋಸ್ ಮಾಡಿದ್ದಾರೆ. ಪೆಟ್ರೋಲ್ ಇಲ್ಲ, ಗ್ಯಾಸು ಆಟೋ ಗ್ಯಾಸು LPG ಲೀಟ್ರು ಆ ಗ್ಯಾಸ್ಗೆ ಎಷ್ಟು ಕಿಲೋಮೀಟ್ರ್ ಓಡಿಸ್ತೀರಾ? ಸಿಟಿನಲ್ಲಿ ಕಡಿಮೆ ಸರ್. ಲಾಂಗೆಲ್ಲ ಹೋದರೆ ಸ್ವಲ್ಪ ಬೆನಿಫಿಟ್ ಆಗುತ್ತೆ. ಇಲ್ಲಿ ಸ್ವಲ್ಪ ಭಾರಿ ಇದಾಗ್ಬಿಟ್ಟಿದೆ. ಅದು ಗಾಡಿ ಪ್ರಾಬ್ಲಮ್ ಇದೆ. ಇನ್ನೂ ರೋಡೆಲ್ಲ ಬೇರೆ ಅಲ್ಲಿ ಇಲ್ಲಿ ಬೆಂಗಳೂರು ಸಿಟಿಯಲ್ಲಿ ಅರ್ಧ ರೋಡ್ಗಳು ಕಟ್ ಮಾಡಿದ್ದಾರೆ. ಒಂದು ರೋಡ್ ಈ ಕಡೆ ಹೋದರೆ 3 ರೋಡ್ ಸುತ್ಕೊಂಡು ಹೋಗ್ಬೇಕು. ಈ ರೋಡು ಕಟ್ ಮಾಡಿದ್ದಾರೆ ಅಂದರೆ ಈ ರೋಡು ಸುತ್ಕೊಂಡು ಹೋಗ್ಬೇಕು. ಆ ಥರ ಆಗ್ಬಿಟ್ಟಿದೆ. ನಾನು ಸಿಟಿನಲ್ಲಿ ಸ್ವಲ್ಪ ಆಟೋ ಓಡಿಸೋದು ಭಾರಿ ಕಷ್ಟ ಆಗ್ಬಿಟ್ಟಿದೆ ಸರ್. ಈಗ ದಿನಾಚರಿ ಹೇಗೆ ನಡೀತಾ ಇದೆ? ಜೀವನ ಹೇಗೆ ನಡೀತಾ ಇದೆ? ಹೇಗೆಂದರೆ ಅದೇ ಇವತ್ತಿನ ದುಡಿದ್ರೆ ಜೀವನ ಹಂಗಾಗ್ಬಿಟ್ಟಿದೆ. ಯಾಕಂದರೆ ಭಾರಿ ಆಟೋ ಡ್ರೈವರ್ಗಳು ಭಾರಿ ಕಷ್ಟ ಆಗ್ಬಿಟ್ಟಿದೆ. ಎಲ್ಲ ಕೆಲವರು ಹೇಳ್ಬೋದು ಅಷ್ಟು ತಗೋತಾರೆ ಇಷ್ಟು ತಗೋತಾರೆ, ಅವೆಲ್ಲ ಯಾರು ಕೊಡೋಲ್ಲ. ಮುಂಚೆ ಥರ ಹೇಳ್ತಾರೆ ಆಟೋದವರು 100 ರೂಪಾಯಿ ಕೇಳೋದಕ್ಕೆ 200 ರೂಪಾಯಿ ಕೇಳ್ತಾರೆ ಅಂತ. ಅವೆಲ್ಲ ಸುಳ್ಳು ಸರ್. ಎಲ್ಲ ಈಗ ಮ್ಯಾಪು ಮೊಬೈಲೆಲ್ಲ ಚೆಕ್ ಮಾಡ್ತಾರೆ. ನೋಡಿಕೊಂಡು 10 ರೂಪಾಯಿ ಕೊಡೋಕೆ ಮುಖ ನೋಡ್ತಾರೆ ಅಷ್ಟೇ. ಏನೋ ನೈಟಲ್ಲಿ ಏನೋ ಒಂದು 12:30 11 ಗಂಟೆ ಮೇಲೆ ಬೇಕಾದರೆ ಕೇಳಿದಷ್ಟು ಕೊಡ್ತಾರೆ. ಅದು ಅವ್ರು ಅರ್ಜೆಂಟ್ ಹೋಗ್ಬೇಕಾದಿದ್ರೆ ಮಾತ್ರ. ಇಲ್ಲಾಂದರೆ 2 ವೀಲರ್ ಬರ್ತದೆ, ನಮ್ಮವ್ರು ಬರ್ತಾರೆ, ಇಲ್ಲ ಓಲೋ ಬರುತ್ತೆ, ಓಲೋ ಇದೆ, ರ್ಯಾಪಿಡ್ ಇದೆ, ವೆಯ್ಟ್ ಮಾಡ್ತಾರೆ. ಬಸ್ ಇದ್ದರೆ 1 ಅವರ್ 2 ಅವರ್ ಬೇಕಾದ್ರೆ ಬಸ್ ಸ್ಟ್ಯಾಂಡ್. ಮತ್ತು ಇನ್ನೊಂದು ವಿಚಾರ ಅಂತ ಹೋದರೆ, ನೀವೇ ಸ್ಟಾರ್ಟಿಂಗಲ್ಲಿ ಇಷ್ಟಿತ್ತು CNG ಇಷ್ಟಾಗಿದೆ ಅಂತ ಹೇಳಿದ್ರೆ, ಇದೇ ರೀತಿ ದಿನ ಇರ್ತದೆ. ನಿಮ್ಮ ಜೀವನ ಹೇಗೆ ನಡೆಯುತ್ತೆ? ಭಾರಿ ಕಷ್ಟ ಇದೆ ಸರ್. ಆಟೋ ಡಿಪಾರ್ಟ್ಮೆಂಟಲ್ಲಿ ಭಾರಿ ಕಷ್ಟ ಇದೆ. ಅದರಲ್ಲಿ ಯಾರು ಬರೀ ರೋಡ್ಗಳು ಸರಿ ಇಲ್ಲ, ಮತ್ತು ಆಟೋ ರಿಪೇರಿಗಳು ಬರ್ತಾ ಇರ್ತದೆ. ಅವರು ಪಾಪ ಅವ್ರು ಭಾರಿ ಕಷ್ಟ ಇದೆ ಆಟೋ ಡಿಪಾರ್ಟ್ಮೆಂಟ್. ನನ್ನ ಎಕ್ಸ್ಪೀರಿಯನ್ಸಲ್ಲಿ ನಾನು ಹೇಳ್ತಾ ಇದ್ದೀನಿ. ನನ್ನ 30 ವರ್ಷ ಸರ್ವಿಸ್ ನಮಗೆ. ಭಾರಿ ಕಷ್ಟ ಇದೆ ಸರ್ ಆಟೋ ಡಿಪಾರ್ಟ್ಮೆಂಟು. ಒಂದು ಕಡೆ ಇರಾನ್ ಇಷ್ಟರಲ್ಲಿ ಯುದ್ಧ ನಡೀತಾರೆ, ದುಬೈ ಎಲ್ಲ ಯುದ್ಧ ನಡೀತಾ ಇದೆ. ಅದು ಅಲ್ಲಿ ನಡೆದಿದ್ದು ನಮ್ಮ ಸ್ಟೇಟ್ಗೂ ಏನು ಸರ್ ಸಂಬಂಧ ಇದೆ? ಇಲ್ಲಿ ಸಿಲಿಂಡರ್ಸ್ ಗ್ಯಾಸ್ ರೇಟು ಮತ್ತು ದಿನಬಳಕೆ ವಸ್ತುಗಳು ಕೂಡ ಜಾಸ್ತಿ ಮಾಡ್ತಾನೆ ಇದ್ದಾರೆ. 85 ರೂಪಾಯಿ ನೆನ್ನೆ ತೊಗೊಂಡಿದ್ದೀನಿ 1 ಲೀಟ್ರು. ಭಾರಿ ಕಷ್ಟ ಆಗ್ಬಿಟ್ಟಿದೆ ನಮಗಂತೂ. ಅದು ನಮ್ಮ ಸರ್ಕಾರನೇ ನಾವು ಅದು ಗಮನಿಸಬೇಕು. ಇಲ್ಲಾಂದರೆ ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಅವರು ಗಮನಿಸಬೇಕು. ಇದೇ ರೀತಿ ಆಗ್ತವ್ರೆ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಜೀವನ? ಭಾರಿ ಕಷ್ಟ ಇದೆ ಆಟೋ ಡಿಪಾರ್ಟ್ಮೆಂಟಲ್ಲಿ ಜೀವನ ಭಾರಿ ಕಷ್ಟ ಇದೆ. ರಾಜ್ಯದಲ್ಲಿ ಬಜೆಟ್ ಸೆಷನ್ ನಡೀತಾ ಇದೆ. ಹೌದು, ಅದೇ ಮೊನ್ನೆ ಆಯ್ತಲ್ಲ ಸರ್ ನಮ್ಮದು ಬಜೆಟ್ಟು. ಅದು ಏನಾಯಿತು ಹೆಂಗತ್ತೆ ಅದ್ರ ಬಗ್ಗೆ ನಮ್ಗೆ ಗೊತ್ತಿಲ್ಲ. ಬಟ್ ಇನ್ನು ಮುಂದೆ ಯಾವ್ದು ನಡೀತದೆ ಗೊತ್ತಿಲ್ಲ. ಆಟೋ ಡಿಪಾರ್ಟ್ಮೆಂಟ್ ಭಾರಿ ಕಷ್ಟ ಆಗ್ಬಿಟ್ಟಿದೆ. ಗ್ಯಾಸ್ ರೇಟ್ ಬಗ್ಗೆ ಸಿದ್ದರಾಮಯ್ಯ ಏನಾರು ಹೇಳಿದ್ರೆ? ಸಿದ್ದರಾಮಯ್ಯ ಅವರಿಗೆ ಏನಾರು ಹೇಳೋದಿದ್ರೆ ಏನು ಹೇಳ್ತೀರಾ ನೀವು? ನರೇಂದ್ರ ಮೋದಿ ಅವರು ಹೇಳಿದ್ರೇ ಅವ್ರು ಇವ್ರಿಗೆ ಹೇಳೋದು. ಬಟ್ ಎಲ್ಲಿಂದರೆ ನಾವು ಸ್ಟೇಟಲ್ಲಿ ನಮಗೆ ಇರೋದು ಸಿದ್ದರಾಮಯ್ಯ ಅವರು. ಬಟ್ ಅವರು ನಮ್ಮ ಆಟೋ ಡಿಪಾರ್ಟ್ಮೆಂಟ್ ಅವರಿಗೆ ತ್ಯಾಗರಾಜ್ ಎಷ್ಟು ವರ್ಷದಿಂದ ಆಟೋ ಓಡಿಸ್ತಿದ್ದೀರಾ? ಒಂದು 30 ವರ್ಷ ಓಡಿಸೋದು. 30 ವರ್ಷದಿಂದ. ನೀವು ಸ್ಟಾರ್ಟಿಂಗ್ ಓಡಿಸ್ಬೇಕಾದ್ರೆ ಎಷ್ಟಿತ್ತು? ಗ್ಯಾಸ್ ರೇಟ್ ಆಗಿರ್ಬೋದು, ಪೆಟ್ರೋಲ್ ರೇಟ್ ಆಗಿರ್ಬೋದು, ಎಷ್ಟಿತ್ತು? ಪೆಟ್ರೋಲ್ ಇತ್ತು ಫಸ್ಟ್. ಎಷ್ಟಿತ್ತು? ಅವಾಗ ಕಡಿಮೆ ಇತ್ತು ರೀ, ಮರ್ತೋಗ್ಬಿಟ್ಟಿದ್ದೀನಿ 30 ವರ್ಷ ಮುಂಚೆ. ಅಂದರೆ ಒಂದು 6 ರೂಪಾಯಿ 10 ರೂಪಾಯಿ 12 ರೂಪಾಯಿನೇ ಇತ್ತು. ಈಗ ರೇಟು 100 ರೂಪಾಯಿ ಚಿಲ್ಲರೆ ಆಗಿದೆ. ಇವಾಗೆಲ್ಲ ಗ್ಯಾಸು LPG CNG ಬಂದ್ಬಿಟ್ಟಿದೆ. LPG CNG ಬಂದ್ಬಿಟ್ಟಿದೆ. ಅದು 3 ದಿವಸದಿಂದ ಸ್ವಲ್ಪ ಪ್ರಾಬ್ಲಮ್ ನಡೀತಾ ಇದೆ. ಗ್ಯಾಸ್ಗಳು ಸರಿ ಸಿಗ್ತಾ ಇಲ್ಲ. ಯಾವ ಬಂಕಲ್ಲಿ ಹೋದ್ರೂ ಆ ಬಂಕಲ್ಲಿ ಇಲ್ಲ, ಈ ಬಂಕಲ್ಲಿ ಇಲ್ಲ, ಅಲ್ಲಿ ಹೋಗಿ ಇಲ್ಲಿ ಹೋಗಿ ಅಂದರೆ ನಾನು 85 ರೂಪಾಯಿ ತೊಗೊಂಡಿದ್ದಾರೆ ಒಂದು ಲೀಟ್ರಿಗೆ. ಗುಟ್ಟಲ್ಲಿ ಪೈಪ್ಲೈನಲ್ಲಿ ಹಾಸ್ಕೊಂಡ್ಬಂದಿದ್ದೀವಿ. ಕೆಲವು ಕಡೆ ಹೋದರೆ ಬಂಕ್ ಕ್ಲೋಸ್ ಮಾಡಿದ್ದಾರೆ. ಪೆಟ್ರೋಲ್ ಇಲ್ಲ, ಗ್ಯಾಸು ಆಟೋ ಗ್ಯಾಸು LPG ಲೀಟ್ರು ಆ ಗ್ಯಾಸ್ಗೆ ಎಷ್ಟು ಕಿಲೋಮೀಟ್ರ್ ಓಡಿಸ್ತೀರಾ? ಸಿಟಿನಲ್ಲಿ ಕಡಿಮೆ ಸರ್. ಲಾಂಗೆಲ್ಲ ಹೋದರೆ ಸ್ವಲ್ಪ ಬೆನಿಫಿಟ್ ಆಗುತ್ತೆ.
ಇಲ್ಲಿ ಸ್ವಲ್ಪ ಭಾರಿ ಇದಾಗ್ಬಿಟ್ಟಿದೆ. ಅದು ಗಾಡಿ ಪ್ರಾಬ್ಲಮ್ ಇದೆ. ಇನ್ನೂ ರೋಡೆಲ್ಲ ಬೇರೆ ಅಲ್ಲಿ ಇಲ್ಲಿ ಬೆಂಗಳೂರು ಸಿಟಿಯಲ್ಲಿ ಅರ್ಧ ರೋಡ್ಗಳು ಕಟ್ ಮಾಡಿದ್ದಾರೆ. ಒಂದು ರೋಡ್ ಈ ಕಡೆ ಹೋದರೆ ಒಂದು 3 ರೋಡ್ ಸುತ್ಕೊಂಡು ಹೋಗ್ಬೇಕು. ಈ ರೋಡು ಕಟ್ ಮಾಡಿದ್ದಾರೆ ಅಂದರೆ ಈ ರೋಡು ಸುತ್ಕೊಂಡು ಹೋಗ್ಬೇಕು. ಆ ಥರ ಆಗ್ಬಿಟ್ಟಿದೆ. ನಾನು ಸಿಟಿನಲ್ಲಿ ಸ್ವಲ್ಪ ಆಟೋ ಓಡಿಸೋದು ಭಾರಿ ಕಷ್ಟ ಆಗ್ಬಿಟ್ಟಿದೆ ಸರ್. ಈಗ ದಿನಾಚರಿ ಹೇಗೆ ನಡೀತಾ ಇದೆ, ಜೀವನ ಹೇಗೆ ನಡೀತಾ ಇದೆ? ಏನಂದರೆ ಅದೇ ಇವತ್ತಿನ ಜೀವನ, ಇವತ್ತಿನ ದುಡಿದ್ರೆ ಜೀವನ ಹಂಗಾಗ್ಬಿಟ್ಟಿದೆ. ಯಾಕಂದರೆ ಭಾರಿ ಆಟೋ ಡ್ರೈವರ್ಗಳು ಭಾರಿ ಕಷ್ಟ ಆಗ್ಬಿಟ್ಟಿದೆ. ಎಲ್ಲ ಕೆಲವರು ಹೇಳ್ಬೋದು ಅಷ್ಟು ತಗೋತಾರೆ ಇಷ್ಟು ತಗೋತಾರೆ, ಅವೆಲ್ಲ ಯಾರು ಕೊಡೋಲ್ಲ ಮುಂಚೆ ಥರ ಹೇಳ್ತಾರೆ. ಆಟೋದವರು 100 ರೂಪಾಯಿ ಕೇಳೋದಕ್ಕೆ 200 ರೂಪಾಯಿ ಕೇಳ್ತಾರೆ ಅಂತ. ಅವೆಲ್ಲ ಸುಳ್ಳು ಸರ್. ಎಲ್ಲ ಈಗ ಮ್ಯಾಪು ಮೊಬೈಲೆಲ್ಲ ಚೆಕ್ ಮಾಡ್ತಾರೆ, ನೋಡಿಕೊಂಡು 10 ರೂಪಾಯಿ ಕೊಡೋಕೆ ಮುಖ ನೋಡ್ತಾರೆ ಅಷ್ಟೇ. ಏನೋ ನೈಟಲ್ಲಿ ಏನೋ ಒಂದು 12:30 11 ಗಂಟೆ ಮೇಲೆ ಬೇಕಾದರೆ ಕೇಳಿದಷ್ಟು ಕೊಡ್ತಾರೆ. ಅದು ಅವ್ರು ಅರ್ಜೆಂಟ್ ಹೋಗ್ಬೇಕಾದಿದ್ರೆ ಮಾತ್ರ. ಇಲ್ಲಾಂದರೆ 2 ವೀಲರ್ ಬರ್ತದೆ, ನಮ್ಮವ್ರು ಬರ್ತಾರೆ, ಇಲ್ಲ ಓಲೋ ಬರುತ್ತೆ, ಓಲೋ ಇದೆ, ರ್ಯಾಪಿಡ್ ಇದೆ, ವೆಯ್ಟ್ ಮಾಡ್ತಾರೆ. ಬಸ್ ಇದ್ದರೆ 1 ಅವರ್ 2 ಅವರ್ ಬೇಕಾದ್ರೆ ಬಸ್ ಸ್ಟ್ಯಾಂಡ್. ಮತ್ತು ಇನ್ನೊಂದು ವಿಚಾರ ಅಂತ ಹೋದರೆ, ನೀವೇ ಸ್ಟಾರ್ಟಿಂಗಲ್ಲಿ ಇಷ್ಟಿತ್ತು CNG ಇಷ್ಟ ಆಗಿದೆ ಅಂತ ಹೇಳಿದ್ರೆ, ಇದೇ ರೀತಿ ದಿನ ಇರ್ತದೆ, ನಿಮ್ಮ ಜೀವನ ಹೇಗೆ ನಡೆಯುತ್ತೆ? ಭಾರಿ ಕಷ್ಟ ಇದೆ ಸರ್. ಆಟೋ ಡಿಪಾರ್ಟ್ಮೆಂಟಲ್ಲಿ ಭಾರಿ ಕಷ್ಟ ಇದೆ. ಅದರಲ್ಲಿ ಯಾರು ಬರೀ ರೋಡ್ಗಳು ಸರಿ ಇಲ್ಲ, ಮತ್ತು ಆಟೋ ರಿಪೇರಿಗಳು ಬರ್ತಾ ಇರ್ತದೆ. ಅವರು ಪಾಪ ಅವ್ರು ಭಾರಿ ಕಷ್ಟ ಇದೆ ಆಟೋ ಡಿಪಾರ್ಟ್ಮೆಂಟ್. ನನ್ನ ಎಕ್ಸ್ಪೀರಿಯನ್ಸಲ್ಲಿ ನಾನು ಹೇಳ್ತಾ ಇದ್ದೀನಿ. ನನ್ನ 30 ವರ್ಷ ಸರ್ವಿಸ್ ನಮಗೆ. ಭಾರಿ ಕಷ್ಟ ಇದೆ ಸರ್ ಆಟೋ ಡಿಪಾರ್ಟ್ಮೆಂಟು. ಒಂದು ಕಡೆ ಇರಾನ್ ಇಸ್ರೇಲ್ ಯುದ್ಧ ನಡೀತಾರೆ, ದುಬೈ ಎಲ್ಲ ಯುದ್ಧ ನಡೀತೈತೆ. ಅದು ಅಲ್ಲಿ ನಡೆದಿದ್ದು ನಮ್ಮ ಸ್ಟೇಟ್ಗೂ ಏನು ಸರ್ ಸಂಬಂಧ ಇದೆ? ಇಲ್ಲಿ ಸಿಲಿಂಡರ್ಸಿಗೆ ಗ್ಯಾಸ್ ರೈಟು ಮತ್ತು ದಿನ ಬಳಕೆ ವಸ್ತುಗಳು ಕೂಡ ಜಾಸ್ತಿ ಮಾಡ್ತಾನೆ ಇದ್ದಾರೆ. ಜಾಸ್ತಿನೇ ಇದ್ದಾರೆ. 85 ರೂಪಾಯಿ ನೆನ್ನೆ ತೊಗೊಂಡಿದ್ದೀನಿ 1 ಲೀಟ್ರು. ಭಾರಿ ಕಷ್ಟ ಆಗ್ಬಿಟ್ಟಿದೆ ನಮಗಂತೂ. ಅದು ನಮ್ಮ ಸರ್ಕಾರನೇ ನಾವು ಅದು ಗಮನಿಸಬೇಕು. ಇಲ್ಲಾಂದರೆ ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಅವರು ಗಮನಿಸಬೇಕು. ಇದೇ ರೀತಿ ಆಗ್ತವ್ರೆ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಜೀವನ? ಭಾರಿ ಕಷ್ಟ ಇದೆ ಆಟೋ ಡಿಪಾರ್ಟ್ಮೆಂಟಲ್ಲಿ ಜೀವನ ಭಾರಿ ಕಷ್ಟ ಇದೆ. ರಾಜ್ಯದಲ್ಲಿ ಬಜೆಟ್ ಸೆಷನ್ ನಡೀತಾ ಇದೆ. ಹೌದು, ಅದು ಮೊನ್ನೆ ಆಯ್ತಲ್ಲ ಸರ್ ನಮ್ಮದು ಬಡ್ಜೆಟ್ಟು. ಅದು ಏನಾಯಿತು ಹೆಂಗತ್ತೆ ಅದ್ರ ಬಗ್ಗೆ ನಮ್ಗೆ ಗೊತ್ತಿಲ್ಲ. ಬಟ್ ಇನ್ನು ಮುಂದೆ ಯಾವ್ದು ನಡೀತದೆ ಗೊತ್ತಿಲ್ಲ. ಆಟೋ ಡಿಪಾರ್ಟ್ಮೆಂಟ್ ಭಾರಿ ಕಷ್ಟ ಆಗ್ಬಿಟ್ಟಿದೆ. ಗ್ಯಾಸ್ ರೇಟ್ ಬಗ್ಗೆ ಸಿದ್ದರಾಮಯ್ಯ ಏನಾರು ಹೇಳಿದ್ರೆ, ಅವರಿಗೆ ಏನಾರು ಹೇಳಿದ್ರೆ ಏನು ಹೇಳ್ತೀರಾ ನೀವು? ನರೇಂದ್ರ ಮೋದಿ ಅವರು ಹೇಳಿದ್ರೇ ಇವ್ರಿಗೆ ಹೇಳೋದು. ಬಟ್ ಎಲ್ಲಿಂದ್ರೆ ನಾವು ಸ್ಟೇಟಲ್ಲಿ ನಮಗೆ ಇರೋದು ಸಿದ್ದರಾಮಯ್ಯ ಅವರು. ಬಟ್ ಅವರು ನಮ್ಮ ಆಟೋ ಡಿಪಾರ್ಟ್ಮೆಂಟ್ ಅವರಿಗೆ ಬಡವರಿಗೆಲ್ಲ ಸ್ವಲ್ಪ ಒಳ್ಳೇದು ಮಾಡಿದ್ರೆ ಸರಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.